ಬೇಡ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಲಾಸ್ಟ್ ಹಬ್ಬದ ಓಲ್ ವೀಕ್ ವ್ಲಾಗ್ ಇದು. ನಾನು ಸಂಡೇ ಸ್ವಲ್ಪ ಅಡುಗೆ ಮನೆ ಒಳಗಡೆ ಕಬೋರ್ಡ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ. ಡಸ್ಟಿಂಗ್ ಏನೂ ಮಾಡಿರಲಿಲ್ಲ. ಪಾಪು ಇರೋದ್ರಿಂದ ನನಗೆ ಅವನ ಕಡೆನೇ ಅರ್ಧ ದಿನ ಕೆಲಸ ಆಗುತ್ತೆ, ಇನ್ನು ಅರ್ಧ ನಾನು ಕೆಲಸ ಮಾಡ್ಕೊಬೇಕು. ಆದರೆ ಹಬ್ಬ ಅಂದಮೇಲೆ ಹಾಗೆ ಮಾಡೋದಕ್ಕಾಗಲ್ಲಲ್ವಾ. ಫುಲ್ ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡಿದ್ರೇ ಅದಕ್ಕೆ ಒಂದು ನೆಮ್ಮದಿ. ಹಂಗನ್ಬಿಟ್ಟು ನಾನೇನು ಮಾಡಿದೆ, ಸರಿ ಸಂಡೇ ಅಡುಗೆ ಮನೆದು ಒಳಗಡೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ತೊಳ್ಕೊಂಡು ಬಾಕ್ಸ್ ಎಲ್ಲ ತೊಳ್ಕೊಂಡು ಜೋಡಿಸ್ಕೊಂಡು ಮಾಡ್ಕೊಂಬಿಟ್ಟೆ. ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅರ್ಜೆಂಟಾಗಿ ಮಾಡ್ತಾ ಇರ್ತೀನಿ. ಪಾಪು ಇರೋದ್ರಿಂದ ಅವನ ಕಡೆ ಅರ್ಧ ಗಮನ ಹೋಗುತ್ತೆ, ಈ ಕಡೆ ಅರ್ಧ. ಮತ್ತು ಇನ್ನು ಬಟ್ಟೆಗಳು ಡೈಲಿ ಬಟ್ಟೆಗಳು ಇರುತ್ತೆ, ಬಟ್ಟೆ ವಾಷಿಂಗ್ ಹಾಕೋದು, ಅದನ್ನು ಮಡಚಿಕ್ಬೇಕು, ಅದೊಂದು ಸ್ವಲ್ಪ ಇರುತ್ತೆ. ಸರಿ ಅಂದ್ಬಿಟ್ಟು ಸಂಡೇ ಅದಷ್ಟೇ ಕೆಲಸ ಮಾಡ್ಕೊಂಡಿದ್ದು ಆ ಅಡುಗೆ ಮನೆದು. ಅದಾದಮೇಲೆ ಮಂಡೇ ಫುಲ್ ಡಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಂಗಳವಾರ ಶುಕ್ರವಾರ ನಾನು ಧೂಳು ಜಾಡು ಅದೆಲ್ಲ ಏನೂ ತೆಗೆಯೋದಿಲ್ಲ, ಇನ್ನು ಮಿಕ್ಕಿದ ದಿನ ತೆಗಿಬೇಕಲ್ವಾ. ಹಾಗಾಗಿ ಮಂಡೇ ತೆಗೆದ್ಬಿಟ್ರೆ ಇನ್ನು ಬೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಅವತ್ತು ಡಸ್ಟಿಂಗ್ ಮಾಡಿ ಸ್ವಲ್ಪ ರೂಮ್ನ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು, ನಾನು ಚಿಕ್ಕಪೇಟೆ ಕಡೆ ಹೋಗ್ತಾ ಇದ್ದೀನಿ, ಬರೋಂಗಿದ್ರೆ ಸೀರೆ ತೊಗೊಂಡು ಬಂದ್ಬಿಡೋಣ ಬಾ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಈ ಕೆಲಸ ಅವತ್ತಿಗೆ ಡಸ್ಟಿಂಗ್ ಅಷ್ಟೇ ಮುಗೀತು. ನಾನು ಇನ್ನು ಸೀರೆ ತರಕ್ಕೆ ಹೋದೆ. ಇನ್ನು ಪಾಪು ಕೆಲಸ ಮಧ್ಯೆ ಇರುತ್ತಲ್ಲ, ಅವನ್ನ ಮಲಗಿಸ್ಬೇಕು, ಅವ್ನು ಎದ್ದಾಗೆಲ್ಲ ಅವ್ನಿಗೆ ಊಟ ತಿನ್ನಿಸ್ಬೇಕು, ಅವ್ನಿಗೆ ಎತ್ಕೊಂಡೇ ಇರಬೇಕು ಅಂತ ಕೇಳ್ತಾನೆ, ಆ ಟೈಮಲ್ಲಿ ಎತ್ಕೊಂಡೇ ಇರಬೇಕು. ಸ್ವಲ್ಪ ಕ್ಲೀನ್ ಮಾಡಿದೆ, ಇದೆಲ್ಲ ಗೋಡೆ ಎಲ್ಲ ಸ್ವಲ್ಪ ಒರೆಸ್ಕೊಂಡಿದ್ದೀನಿ. ಇನ್ನು ಸೀರೆ ತರಕ್ಕೆ ಹೋಗೋಣ ಅಂತ ರೆಡಿಯಾಗಿ ಬಂದ್ರೆ ಸರಿ ಆಯಿತು ಅಂದ್ಬಿಟ್ಟು ಇದಕ್ಕೆ ಈ ಥರ ಸ್ವೆಟರ್ ಇರುತ್ತಲ್ಲ, ಇದು ಓಪನ್ ಇದೆ, ಅದಕ್ಕೆ ಈ ಥರ ಪಿನ್ ಹಾಕಿದ್ರೆ ಚೆನ್ನಾಗಿರಲ್ಲ. ಎಷ್ಟು ಎಳಿಬೇಡ ಮಗನೆ, ಬಂದು ಸ್ಟ್ಯಾಂಡ್ ಎಳೆಯುತ್ತೆ. ಅದಕ್ಕೆ ಈ ಥರ ಬಟನ್ಸ್ ತೊಗೊಂಡಿದ್ದೀನಿ. ಇದು ತುಂಬ ಎಷ್ಟು ಹನಿ ಎತ್ಕೊಳಪ್ಪ ಒಂಚೂರು ಪ್ಲೀಸ್. ಎಷ್ಟು ಎಳಿಬಾರ್ದು. ಈ ಥರ ಡಿಸೈನಲ್ಲಿ ಸಿಗುತ್ತೆ, ವೆರೈಟೀಸ್ ತೋರಿಸ್ತೀನಿ. ತುಂಬ ಇದ್ದಾವೆ, ತುಂಬ ವೆರೈಟೀಸ್ ಇದ್ದಾವೆ. ಇದನ್ನು ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ. ಇದೇನಿಲ್ಲ, ಸ್ವಲ್ಪ ಹಿಂದೆಗಡೆ ಈ ಥರ ಇರುತ್ತಲ್ಲ, ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ಇದನ್ನ ಹಾಕಿ ಹಿಂಗೆ ಬಿಡೋದಷ್ಟೇ. ಪಿನ್ಸ್ ಬದಲು ಈ ಥರ ಡಿಸೈನ್ ಆಗಿರೋದನ್ನ ಯೂಸ್ ಮಾಡಿ. ಈ ಥರ ಕಾಣಿಸುತ್ತೆ, ಡಿಸೈನಾಗೆ ಹಾಕೋಬೋದು, ಚೆನ್ನಾಗಿರುತ್ತೆ. ಬೇಕು ಅಂದರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಏನು ತೀಟೆ ಮಾಡೋದು? ಏನು ತೀಟೆ ನಿಂದು? ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನಿನ್ನ. ಸ್ಟ್ಯಾಂಡ್ ಎಳಿತೀಯಾ? ನೋಡುತ್ತೆ. ಇನ್ನು ಚಿಕ್ಕಪೇಟೆಗೆ ಕಾರೆಲ್ಲ ತೊಗೊಂಡೋದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಟೂ ವೀಲರಲ್ಲೇ ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಅನೀಶನ ಟ್ಯೂಷನಿಗೆ ಬಿಟ್ಬಿಟ್ಟು ನಾವು ಹೊರಟ್ವಿ. ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ನನಗೆ ಸುದರ್ಶನ್ ಕರ್ಕೊಂಡೋದ್ರು. ಫಸ್ಟು ಅಲ್ಲಿ ಯಾವ ಸೀರೆನೂ ಇಷ್ಟ ಆಗಲಿಲ್ಲ, ಯಾಕೆಂದರೆ ಅದ್ರ ರೇಟ್ಗೆ ಅದ್ರ ಕ್ವಾಲಿಟಿ ಮ್ಯಾಚೇ ಆಗ್ತಾಯಿಲ್ಲ. 2,500 ಅಂತಾರೆ, ಅದ್ರದ್ದು ಕ್ವಾಲಿಟಿನೇ ಚೆನ್ನಾಗಿಲ್ಲ. ನನಗೆ ಹಂಗಾಗಿ ಅಲ್ಲೇನೂ ಇಷ್ಟ ಆಗಲಿಲ್ಲ, ವಾಪಸ್ ಬಂದುಬಿಟ್ಟೆ. ಇನ್ನೊಂದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿಗೆ ಹೋಗಿದ್ವಿ, ಪೂಜಾ ಕ್ಲಾತ್ ಹೌಸ್ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರು, ಬಾ ಅಲ್ಲಿ ಹೋಗ್ಬಿಟ್ಟು ಬರೋಣ, ಒಂದ್ಸತಿ ನೋಡೋಣ ಚೆನ್ನಾಗಿರ್ಬೋದು ಅಂತ. ಬಟ್ ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿತ್ತು, ಪ್ರೈಸ್ ಎಲ್ಲ ಓಕೆ, ಚೆನ್ನಾಗಿತ್ತು. ಇನ್ನು ನಾನು ಈ ವರ್ಷ ಫಸ್ಟ್ ಟೈಮು ವರಮಹಾಲಕ್ಷ್ಮಿನ ಕೂಡಿಸ್ತಾ ಇರೋದು. ದೇವರಿಗೆ ಚೆನ್ನಾಗಿರೋ ಸೀರೆ ಬೇಕು ಅಂತ ನನ್ನ ಮನಸ್ಸಲ್ಲಿ. ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಕಲರ್ ತೊಗೋಬೇಕು, ಯಾವುದು ಅಂತ ಕನ್ಫ್ಯೂಷನ್ ಆಯಿತು. ನಾನು ಅಂದ್ಕೊಂಡೆ ಮನಸ್ಸಲ್ಲಿ, ದೇವರೇ ನಿಂಗೆ ಯಾವ್ದು ಇಷ್ಟನೋ ಆ ಕಲರ್ನ ನನ್ನ ಕೈ ತೊಗೊಳಂಗೆ ಮಾಡು, ನನಗೆ ಫುಲ್ ಕನ್ಫ್ಯೂಷನ್ ಆಗ್ತೈತೆ ಅಂತ. ಒಂದು ಕಲರ್ ಇಷ್ಟ ಆಯಿತು, ನೋಡಿದ ತಕ್ಷಣ ತೊಗೊಂಡು ಬಂದುಬಿಟ್ಟೆ. ಇನ್ನು ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಫುಲ್ ಪಾಪುಂಗೆ ತಲೆ ಬಿಸಿ ಈ ಥರ ಆಗಿತ್ತು. ನೆಕ್ಸ್ಟ್ ಅವತ್ತು ಚೆನ್ನಾಗಿದೆ. ನೆಕ್ಸ್ಟ್ ನೈಟಲ್ಲಿ ಫುಲ್ಲು ತಲೆ ಬಿಸಿ ಆಗೋ ಥರ ಆಯಿತು. ಮತ್ತು ನೆಕ್ಸ್ಟ್ ಡೇ ಫುಲ್ಲು ನನ್ನ ಕೈಯೇ ಬಿಟ್ಟಿಲ್ಲ ಮನೆ ಕೆಲಸ ಏನು ಮಾಡ್ಕೊಳ್ಳೋಕ್ಕೆ. ಮಲ್ಕೊಂಡಿದ್ದಾವೆ, ಬೆಚ್ಚ ಬೀಳ್ತಾ ಇದ್ದ. ಹಾಗಾಗಿ ಅವನ್ನ ಮಲಗಿಸಿದ್ರೆ ನನ್ನ ಹತ್ರ ಇದ್ದರೆ ಮಲ್ಕೊತಿದ್ದ. ಹೋಗಿ ಸೀರೆಯಲ್ಲಿ ಅಥವಾ ಮಲಗಿಸಿದ್ರೆ ಒಂದು 10 ನಿಮಿಷಕ್ಕೆ ಎದ್ದು ಅಳೋನು. ಯಾವಾಗಲೂ ಎತ್ಕೊಂಡೇ ಇರಬೇಕಿತ್ತು. ಆಮೇಲೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ರೆ ಫುಲ್ಲು ಎದ್ರುಕೊಂಡಿರೋ ಥರ ಬೆಚ್ಚ ಬೀಳ್ತಾ ಇದ್ದ. ಸರಿ ಆಯಿತು ಅಂದ್ಬಿಟ್ಟು ಇದು ಮಂಗಳವಾರ ಆಗಿತ್ತಲ್ಲ, ಕರೆಕ್ಟಾಗಿ ಹೆಂಗೂ ಹಾಕಿಸ್ಕೊಂಡು ಬಂದ್ಬಿಡೋಣ, ಯಂತ್ರ ಹಾಕಿಸ್ಕೊಂಡು ಬರೋಣ ಅಂತ. ಮತ್ತೆ ನಾವು ಯಾವಾಗಲೂ ಇಲ್ಲಿಗೆ ಹನೀಶಂಗೂ ಇಲ್ಲೇ ಹಾಕ್ಸಿದ್ದು, ಹಂಗಾಗಿ ಇಲ್ಲಿಗೆ ಬಂದ್ವಿ. ನಂಗೆ ಇನ್ಯಾವುದೂ ಹತ್ರದಲ್ಲಿ ಗೊತ್ತಿರಲಿಲ್ಲ, ನಾವಿರೋ ಕಡೆ. ಸರಿ ಎಣ್ಣೆ ಅಂಗಡಿ ಅಂತ ಇದು ಇದ್ರ ಹತ್ರ ಕಾಟನ್ ಪೇಟೆ ಹತ್ರ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬ ರಶ್ಶು ಅಂದರೆ ರಶ್ ಇತ್ತು. ರಶ್ ಏನು ಇರಲಿಲ್ಲ,
ನಾವು ತುಂಬ ಒಳಗಡೆ ಇತ್ತು. ಬಟ್ ಲೇಟ್ ಬಿಡೋದು. ಆ ಕಡೆ ಡೈರೆಕ್ಟ್ ಆ ಥರ ದುಡ್ಡು ಇಸ್ಕೊಂಡಿರೋರ ಹತ್ರ ಬೇಗ ಬೇಗ ಬಿಡ್ತಾರೆ. ಸರಿ ನನಗಿಲ್ಲಿ ನಂಬಿಕೆ ಇರಲಿಲ್ಲ ನಿಶ್ ಹಾಸ್ಪಿಟಲ್‌ಗೆ ಕರ್ಕೊಂಡೋಗಿ ಒಂದ್ಸತಿ ಫುಲ್ಲು ಅವ್ನಿಗೆ ಬಿಟ್ಟೇ ಇರ್ಲಿಲ್ಲ ಜ್ವರ. ಹಂಗೆ ಬೆಚ್ಚ ಬೀಳೋದು ಆ ಥರ ಮಾಡ್ತಾನೆ ಇದ್ದ. ಏನ್ ಡಾಕ್ಟರ್ ಫೀಸ್ ತಗೋತಾರೆ, ಡಾಕ್ಟರ್‌ಗೆ ಇದು ಏನು ಅಂತ ನಾನು ನಂಬಿರ್ಲಿಲ್ಲ. ಮತ್ತೆ ನಮ್ಮ ಮಾವ ಏನ್ ಮಾಡಿದ್ರು, "ಬಾ ಇದು ಹಿಂಗಾದ್ರೆ ಹೋಗೋದಿಲ್ಲ ಹಾಸ್ಪಿಟ್ಲ್ ಇದೆಲ್ಲ ಇದು" ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅವ್ನ ಜ್ವರ ಎಲ್ಲ ಕಡಿಮೆ ಆಗಿ ಚೆನ್ನಾಗಾಗಿದ್ದ. ಅವಾಗ್ಲೇ ನಂಬಿಕೆ ಬಂದಿದ್ದು. ನಾನು ಫಸ್ಟ್ ಇದೆಲ್ಲ ನಂಬ್ತಾನೆ ಇರ್ಲಿಲ್ಲ ಅನಿಶಂದ್ರಲ್ಲಿ. ಸರಿ ಈ ಸತಿ ಏನು ಮಾಡೋದಕ್ಕಾಗಲ್ಲ, ಕಾಯ್ಕೊಂಡು ಕುತ್ಕೊಳ್ಳೋದಕ್ಕೂ ಆಗಲ್ಲ, ಹೋಗುತ್ತೆ ಹೋಗುತ್ತೆ ಅಂತ ತುಂಬಾ ಬೆಚ್ಚ ಬೀಳ್ತಾ ಇದ್ದಾನೆ, ಬನ್ನಿ ಹೋಗ್ಬಿಡೋಣ ಅಂತ ಕರ್ಕೊಂಡು ಹೋದೆ. ಅವತ್ತಿನ ಫುಲ್ಲು ಅವಂದೇ ಆಯ್ತು, ಅವತ್ತಿಂದು ಆಯ್ತು. ನೆಕ್ಸ್ಟ್ ಡೇ ಅಷ್ಟರಲ್ಲಿ ಸರಿ ಹೋದ ಆ ಪಾಪುನು. ಆಮೇಲೆ ಇನ್ನು ಅಡುಗೆ ಮನೆದು ಇದೊಂದು ಸ್ವಲ್ಪ ಎಣ್ಣೆ ಜಿಡ್ಡು ಬಿದ್ದಿರುತ್ತಲ್ಲ ಅಂದ್ಬಿಟ್ಟು ಇಲ್ಲಿ ಒಂಚೂರು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೆಲ್ಲಾನು ಹಂಗೇನೆ. ಅದಕ್ಕೆ ನಾನು ತುಂಬಾ ಅಲ್ಲಲ್ಲೇ ಪುಟ್ಟದ್ದು ನನ್ಗೆ ಟೈಮ್ ಸಿಕ್ತಾಗ ವ್ಲಾಗ್ ಮಾಡಿರೋದು. ಇನ್ನು ಮಿಕ್ಕಿದೆಲ್ಲ ಹಂಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕಿಟಕಿಗಳನ್ನೆಲ್ಲ ಒರೆಸ್ಕೊಂಡು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ, ಬಟ್ಟೆ ವಾಶ್ ಮಾಡಿ ಒಂದು ಕಡೆ ರೂಮಲ್ಲಿ ಹಾಕ್ಬಿಟ್ಟಿದ್ದೆ. ಫೋಲ್ಡೇ ಮಾಡಿರಲಿಲ್ಲ. ಸ್ಕ್ರೀನ್ ಎಲ್ಲ ವಾಶ್ ಮಾಡಬೇಕಿತ್ತು, ಬೆಡ್ಶೀಟು ಅದೆಲ್ಲ. ಇನ್ನು ಹಬ್ಬ ಅಂದರೆ ಮನೆಯಲ್ಲಿ ಮೈಲಿಗೆ ಬಟ್ಟೆ ಇರಬಾರ್ದು. ಶುಕ್ರವಾರನೇ ಹಬ್ಬ. ನಂದು ಇದು ಬುಧವಾರದ ವ್ಲಾಗ್. ಮಂಗಳವಾರ ಯಂತ್ರ ಹಾಕಿಸ್ಕೊಂಡು ಬಂದಿದ್ದು, ಪಾಪು ನೋಡ್ಕೊಂಡಿದ್ದೆ ಆಯಿತು. ಅವ್ನು ಮಲಗಿದಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಕಿಟಕಿ ಒರೆಸ್ಕೊಳ್ಳೋದು ಆ ಥರ, ಬಟ್ಟೆ ವಾಷಿಂಗ್ ಹಾಕೋದು ಅಷ್ಟೇ ಮಾಡೋಕ್ಕಾಗಿದ್ದು. ಇನ್ನು ಅಡುಗೆ ಮಾಡ್ಕೊಬೇಕಲ್ವ, ಅಡುಗೆ ಮಾಡಿ ಪಾಪುಗೆ ನೋಡಿಕೊಂಡು ಮಾಡೋಕ್ಕಾಗಲಿಲ್ಲ. ಇನ್ನು ನಾನೇನು ಮಾಡಿದೆ ಅಂದರೆ, ತುಂಬ ಟಿಫನ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಟೊಮೊಟೊ ಬಾತ್ ಪಲಾವ್ ಥರ ಮಾಡಿದ್ರೆ ಅದನ್ನು ಸ್ವಲ್ಪ ಮಧ್ಯಾಹ್ನಕ್ಕೂ ಆಗಂಗೆ ಮಾಡೋದು, ನೈಟ್ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಮಾಡೋದು, ಇಲ್ಲ ಬೆಳಿಗ್ಗೆನೇ ಸಾಂಬಾರು ಮಾಡಿಟ್ಬಿಡೋದು, ಈ ಥರ ಮಾಡ್ಕೊತಾ ಇದ್ದೆ. ಅಡುಗೆದು ಸ್ವಲ್ಪ ಕೆಲಸ ಕಡಿಮೆ ಆದರೆ ಬೇರೆ ಕೆಲಸ ಮಾಡ್ಬೋದು ಅಂತ ಇನ್ನು ಎಲ್ಲ ಬೆಡ್ಶೀಟು, ಸ್ಕ್ರೀನು ಎಲ್ಲ ಮಿಷಿನ್ಗೆ ಹಾಕಿ ಒಂದು ರೂಮಲ್ಲಿ ಇಟ್ಬಿಟ್ಟಿದ್ದೆ. ಸರಿ ಇವತ್ತು ಮಡಚಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮಡಚಿಕ್ತಾ ಇದ್ದೀನಿ. ಸ್ಕ್ರೀನೆಲ್ಲ ಹಾಕೋಬೇಕಿತ್ತಲ್ವ, ಹಂಗೆ ಇವತ್ತು ಬುಧವಾರದ ವ್ಲಾಗು. ಬುಧವಾರ ಇಷ್ಟು ಕೆಲಸ ಆಯಿತು. ಇನ್ನು ಟಿ ವಿ ಒಂದು ಒರೆಸ್ಬೇಕಿತ್ತು. ಗುರುವಾರ ಎಲ್ಲ ಇನ್ನು ಹಿಂದಿನ ದಿನದ ದೇವ್ರ ಸಂಬಂಧ ಕೆಲಸ ಇರುತ್ತೆ. ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು, ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕು, ಅದಿರುತ್ತೆ ಅಂದ್ಬಿಟ್ಟು ಬುಧವಾರದ ಯಾವುದು ಕೆಲಸ ಉಳಿಸ್ಕೊಳ್ಳೋದು ಬೇಡ, ಬಟ್ಟೆಯಿಂದ ವಾಷಿಂಗ್ ಹಾಕೋದ್ರಿಂದ ಹಿಡಿದ್ಬಿಟ್ಟು ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಬುಧವಾರನೇ. ಇನ್ನು ಬಟ್ಟೆ ಇದ್ದಿದ್ದೆಲ್ಲ ಮಡಚಿ ಎತ್ತಿಟ್ಬಿಟ್ಟೆ. ಟವಲ್ಗಳೆಲ್ಲ ಚೇಂಜ್ ಮಾಡಿದೆ. ಟವಲ್ ಎಲ್ಲ ಅದೆಲ್ಲ ಹಾಕ್ಬೇಕಿತ್ತು. ಅದೆಲ್ಲ ಮೈಲಿಗೆ ಬಟ್ಟೆ ಮಡಿಕೊಂಡು ಮನೇಲಿ ಪೂಜೆ ಮಾಡೋದು ನನಗೆ ಇಷ್ಟನೇ ಇರಲಿಲ್ಲ. ಅದು ನಮ್ಮದು ಸಪ್ರೇಟ್ ರೂಮ್ ಇದ್ದಿದ್ರೆ ಇನ್ನೊಂದು ಎಕ್ಸ್ಟ್ರಾ ಆ ರೂಮಲ್ಲಿ ತೊಗೊಂಡೋಗಿ ಬೇರೆ ಕಡೆ ಇಟ್ಬಿಡ್ಬೋದಿತ್ತು. ಇಲ್ಲಿ 2 ರೂಮು ಕರೆಕ್ಟಾಗಿದ್ದಾವೆ. ಹಾಗಾಗಿ ಇಲ್ಲೆಲ್ಲ ಇಡೋಕ್ಕೂ ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸರಿ ಇನ್ನು ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡೆ. ಹಿಂಗಾಯ್ತು. ಪಾಪು ಇರೋದ್ರಿಂದ ಈ ಸತಿ ಏನು ಮಾಡೋದು ಬೇಡ ಅಂತ ಹೇಳಿದ್ರು. ಬಟ್ ನನಗೆ ಇದನ್ನು ತುಂಬ ವರ್ಷದಿಂದ ಮಾಡಿ ನಮ್ಮಮ್ಮವ್ರ ಮನೆಯಿಂದನೂ ಮಾಡ್ತಾ ಇದ್ದಿದ್ದು. ನಂಗೊಂಥರ ಇಷ್ಟ ಈ ಹಬ್ಬ ಅಂದರೆ ಮಾಡೋದಕ್ಕೆ. ದೇವ್ರಿಗೆ ಅಲಂಕಾರ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ ಎಲ್ಲನೂ. ನಾನು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ವೀಕ್ ಬೇಡ, ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ಪಾಪು ಇರೋದ್ರಿಂದ ಎಲ್ಲ ನಿಧಾನಕ್ಕೆ ಹೊಂಚ್ಕೊಂಡು ನೆಕ್ಸ್ಟ್ 28th ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವತ್ತು ನಮ್ಮ ಮನುಷ್ಯಗೆ ರಜಾ ಇರಲ್ಲ, ನಮ್ಮ ಮನೆಯವ್ರಿಗೆ ಅವರು ರಜೆ. ಇವತ್ತು ಹಬ್ಬ ಅಂತ ರಜಾ ಕೊಟ್ಬಿಟ್ಟಿದ್ದಾರೆ. ಅವತ್ತು ರಜಾನೂ ಕೊಡೋದಿಲ್ಲ. ಅವ್ರು ಫ್ಯಾಕ್ಟ್ರಿ ಕಡೆ ಹೋಗ್ಲೇಬೇಕಾಗತ್ತೆ, ಕೆಲಸ ಇರುತ್ತೆ ತುಂಬ. ಇನ್ನು ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಕೆಲಸಗಳು ಅಂದ್ಬಿಟ್ಟು, ಬೇಡ ಸರಿ ಆಯ್ತು ಇವತ್ತೇ ಮಾಡ್ಬಿಡೋಣ, ಎಲ್ಲರೂ ಮನೇಲಿ ಇದ್ದಾಗಲೇ ಮಾಡಿದ್ರೆ ಚಂದ ಅಂತ ಅಂದ್ಬಿಟ್ಟು ಇವತ್ತಿಗೆ ಮಾಡೋಕ್ಕೆ ಈ ವಾರನೇ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಸಡನ್ನಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರೋದು ನಾನು. ಅದರಲ್ಲಿ ಪಾಪಂಗೆ ಮಧ್ಯದಲ್ಲಿ ಹುಷಾರು ಬೇರೆ ತಪ್ಪಿಬಿಟ್ಟ. ಅವನ್ನ ಒಂದು 2 days ಅವನ್ನ ಸುಧಾರಿಸಿದೆ ಆಯಿತು. ಕೈ ಬಿಡ್ತಾ ಇರಲಿಲ್ಲ ಅವನು. ಹುಷಾರಾದ್ರೂ ಕೂಡ ಎತ್ಕೊಂಡಿರ್ಬೇಕಿತ್ತು. ಅವ್ನು ಮಲಗಿದ್ರೆ ನಾನು ಕೆಲಸ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಮಲಗ್ತಿದ್ದ. ಹಂಗಾಗಿ ಸ್ವಲ್ಪ ಕೆಲಸಗಳನ್ನ ಬೇಗ ಮಾಡ್ಕೊಂಡೆ. ಇನ್ನು ಮೆಶ್ ಎಲ್ಲ ತೆಗೆದ್ಬಿಟ್ಟು ಸೋಪಿನ ಪುಡಿ ನೀರಲ್ಲಿ ಚೆನ್ನಾಗಿ ನೆನೆಸಿದ್ದೆ. ಅದೆಲ್ಲ ಡಸ್ಟ್ ಅಲ್ಲಿ ಹೋಗಿ ತುಂಬಾ ಡಸ್ಟ್ ಸೇರ್ಕೊಂಡಿತ್ತು. ಎಷ್ಟು ಗಲೀಜಿತ್ತು ಅಂದರೆ ಫುಲ್ ಇವಾಗ ಕ್ಲಿಯರ್ ಆಗಿದೆ. ಇನ್ನು ಇದನ್ನು ನಾನು ಹೋದ ವರ್ಷ ಮಾಡಿದ್ದು ಯುಗಾದಿ ಹಬ್ಬದಲ್ಲಿ. ಅದಾದ್ಮೇಲೆ ಮೆಶ್ ಎಲ್ಲ ಕ್ಲೀನ್ ಮಾಡೇ ಇಲ್ಲ. ಸರಿ ಕಿಟಕಿ ಎಲ್ಲ ವಾಶ್ ಮಾಡಿದ್ನಲ್ಲ, ನೀಟಾಗಿ ಒರೆಸ್ಕೊಂಡಿದ್ದೆ. ಅದೆಲ್ಲ ಹಾಕ್ಬಿಟ್ಟು ಇನ್ನು ನೆಕ್ಸ್ಟ್ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕಿತ್ತು. ಒಂದು ಕಡೆ ಓಡ್ತಾ ಇರುತ್ತೆ ತಲೆಯಲ್ಲಿ ಏನು ಮಾಡೋದು ಅಂತ. ಇನ್ನೊಂದು ಕಡೆ ಪಾಪು ಕಡೆ ಗಮನ ಬೇರೆ. ಸರಿ ಇದೆಲ್ಲ ನೀಟಾಗಿ ಫಿಟ್ ಮಾಡಿಕೊಂಡೆ. ಇನ್ನು ಮನೇಲಿ ಯಾವುದು ಗಲೀಜು ಅಥವಾ ಯೂಸ್ ಮಾಡ್ದಲೇ ಇರೋ ಅಂಥದ್ದು ಏನೂ ಇರಬಾರ್ದು ಅಂದ್ಬಿಟ್ಟು ವಾರ್ಡ್ರೋಬಿಂದ ಕ್ಲೀನ್ ಮಾಡ್ಕೊಂಡು ನಾನು ಯಾವ್ದು ಯೂಸ್ ಮಾಡಲ್ವ ಬಟ್ಟೆ ಅದೆಲ್ಲನೂ ಡಸ್ಟ್ಗೆ ಹಾಕ್ಬಿಟ್ಟು ಕಸಿಗೆ ಹಾಕ್ಬಿಟ್ಟು, ಪಾತ್ರೆಲೂ ಅಷ್ಟೇ ಯಾವ ಪಾತ್ರೆ ಯೂಸ್ ಮಾಡಲ್ಲ ಅಥವಾ ಪ್ಲಾಸ್ಟಿಕ್ ಏನಾದರೂ ಒಂದೊಂದು ಬಾಕ್ಸ್ಗಳು ಇರ್ತವೆ ಯೂಸ್ ಮಾಡಲ್ಲ ಅಂಥದ್ದೆಲ್ಲನೂ ತೆಗೆದುಬಿಟ್ಟೆ. ಪಾತ್ರೆಗಳು ಅಷ್ಟೇ ತೆಗ್ದು, ಮತ್ತು ಬುಕ್ಸ್ ಅನಿಶಂದು ಖಾಲಿಯಾಗಿರೋ ಬುಕ್ಸ್ ಸ್ವಲ್ಪ ಇದು ಅದು ಎಲ್ಲ ಒಂದು ಕಡೆಯಿಂದ ನೀಟಾಗಿರಬೇಕು ಅಂದ್ಬಿಟ್ಟು, ಯಾವುದೇ ಥರದ ವೇಸ್ಟ್ ಇರಬಾರ್ದು ಮನೆಯಲ್ಲಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ.
ಇನ್ನು ವಾರ್ಡ್ರೋಬ್ ಎಲ್ಲ ಅಷ್ಟೇ, ಪಾಪುನ್ ಮಲಗಿದಾಗ ನೈಟೇ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಡಿದ್ದು ನಾನು. ಮುಂಚೆ ಹೋದ ವಾರನೇ ಮಾಡ್ಕೊಂಬಿಟ್ಟಿದ್ದೆ, ಈ ವಾರ ಅಂದರೆ ಆಗ್ತಾ ಇರಲಿಲ್ಲ. ನಾನು ಯಾವಾಗ ಟೈಮ್ ಸಿಗ್ತದೆ ಅವಾಗೆಲ್ಲ ವಾರ್ಡ್ರೋಬ್ ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೆ. ಹಂಗಾಗಿ ಸ್ವಲ್ಪ ಈಸಿ ಆಯಿತು. ಆದರೂ ಸ್ವಲ್ಪ ನಾನು ಪ್ಲ್ಯಾನ್ ಮಾಡಿದ್ದೆ ನೆಕ್ಸ್ಟ್ ವೀಕಿಗೆ ಅಂತ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತಲ್ವಾ. ಹಂಗಾಗಿ ಸ್ವಲ್ಪ ಗಜಿಬಿಜಿ ಏನೋ ಥರ ಅಂದರೆ ಟೆನ್ಷನ್ ಥರ ಆಯಿತು. ಹಂಗೂ ನೀಟಾಗೆ ಪರ್ಫೆಕ್ಟಾಗಿ ಏನು ಮುಗಿಸ್ಬೇಕಿತ್ತೋ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮುಗಿಸ್ಬಿಟ್ಟೆ. ಇನ್ನು ಟಿ ವಿ ಅಂತೂ ತುಂಬ ದಿನನೇ ಆಗೋಗಿತ್ತು ನಾನು ಒರೆಸಿ. ಸ್ವಲ್ಪ ಸಾಫ್ಟ್ ಇರೋ ಬಟ್ಟೆಯಲ್ಲಿ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಯಾವುದೇ ಥರ ಕೆಮಿಕಲ್ ಎಲ್ಲ ನಾನೇನು ಸ್ಪ್ರೇ ಮಾಡೋದಿಲ್ಲ, ಅದನ್ನು ತಂದು ಮನೇಲಿ ಇಟ್ಟು ಕೂಡ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ನೀರಲ್ಲೇ ಸ್ವಲ್ಪ ಒರೆಸ್ಬಿಟ್ಟು, ಇನ್ನು ಕಾಟನ್ ಕ್ಲಾತ್ ಇರುತ್ತಲ್ಲ, ಈ ಬನಿಯನ್ ಥರದ್ದು ಬೆಸ್ಟ್ ಆಗಿರುತ್ತೆ ಹೋಗೋಕ್ಕೆ, ಅದ್ರಲ್ಲಿ ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಮಾಡಿ ಚೆನ್ನಾಗಿ ಒರೆಸ್ಕೊಂಡೆ ನೋಡ್ಕೊಂಡು. ಟಿ ವಿ ತುಂಬ ನಮ್ಮ ಪಾಪು ಕೈ ಇಟ್ಟು, ನಮ್ಮ ಹನೀಶು ಹೋಗಿ ಟಚ್ ಮಾಡ್ತಾನಲ್ಲ ಯಾರಾದರೂ ಬಂದಾಗ, ಅವ್ನ ಫೇವ್ರೇಟ್ಸ್, ಅವಾಗೆಲ್ಲ ಹಂಗೆ ಅದು ಟಚಿಂಗ್ ಆಗ್ಬಿಟ್ಟಿತ್ತು. ಸ್ವಲ್ಪ ಹತ್ರದಿಂದ ದೂರದಿಂದ ನೋಡಿ ಆ ಟಿ ವಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಹಬ್ಬ ಅಂದರೆ ಫಸ್ಟ್ ಮನೆ ನೀಟಾಗಿರಬೇಕು, ಅದು ನನ್ನ ಇದು. ಮತ್ತು ನನಗೆ ನನ್ನ ಮನ್ಸಿಗೆ ನೆಮ್ಮದಿ ಆಗೋ ಥರ ಕ್ಲೀನ್ ಆಗಬೇಕು. ನಾನು ಅಲ್ಲಿ ಕ್ಲೀನ್ ಮಾಡಲಿಲ್ಲ, ನಾನು ಅದನ್ನು ನೀಟಾಗಿ ಮಾಡಲಿಲ್ಲ, ಇದು ಈ ಥರ ಇದೆ ಆ ಥರ ಅನ್ಸಿದ್ರೆ ನನಗೆ ಇಷ್ಟನೇ ಆಗಲ್ಲ. ನನಗೆ ಒಂದು ಕಡೆಯಿಂದ ನೀಟಾಗೆ ನನ್ನ ಮನ್ಸಿಗೆ ತೃಪ್ತಿ ಆಗಂಗೆ ಕ್ಲೀನ್ ಮಾಡ್ಕೊಂಡು ಬಂದ್ರೇ ಇಷ್ಟ ಆಗೋದು. ಅದರಲ್ಲಿ ನಮ್ಮ ಹಸ್ಬೆಂಡ್ ಬಂದು ಒಂದು ಕೈಯಾಗಿ ಒಂದು ಒರೆಸ್ಕೊಟ್ರು ನನಗೆ ಇಷ್ಟ ಆಗಲ್ಲ. ಹೆಂಗೆ ಒರೆಸಿದಾರೆ ಅವ್ರು, ನೀಟಾಗಿ ಒರೆಸಿದಾರಾ ಇಲ್ವಾ, ನಾನು ಒರೆಸ್ಬೇಕಿತ್ತು ಇನ್ನೊಂದ್ಸತಿ, ಆ ಥರ ಅನಿಸುತ್ತೆ. ಅವ್ರ ಕೆಲಸ ಇತ್ತು, ಅವ್ರು ಬರೋದಕ್ಕೂ ಆಗ್ತಾ ಇರಲಿಲ್ಲ, ಕೆಲಸ ಅವ್ರಿಗೆ ತುಂಬ ಇರುತ್ತೆ. ಇನ್ನು ಹೆಲ್ಪ್ ಅಂದರೆ ಅವ್ರೇನು ಮಾಡೋಕ್ಕಾಗುತ್ತೆ, ಪಾಪುನ ಇಟ್ಕೊಂಡ್ರೆ ಸಾಕು, ಅವ್ರು ಬರೋದು ಎಲ್ಲ ಲೇಟು. ಇನ್ನು ಇದನ್ನು ಸ್ವಲ್ಪ ಇಲ್ಲಿ ಕೆಳಗಡೆ ಹೋಗಿ ಎಳಿತಿದ್ದ ಅಂದ್ಬಿಟ್ಟು ನಾನು ಮೇಲೆ ತಿಕ್ಬಿಟ್ಟಿದ್ದೀನಿ. ವೈಫೈದು ಫುಲ್ ಎಳೆದು ಮುರಿದಾಕ್ಬಿಡ್ತಿದ್ದೆ. ಈಗಲೂ ಬಿಡಲ್ಲ, ಹೋಗಿ ಆ ಸ್ವಿಚ್ಚೆಲ್ಲ ತೆಗ್ದು ಎಳೆದಾಕ್ಬಿಡ್ತಾನೆ. ಮಕ್ಕಳು ಇದ್ದರೆ ಯಪ್ಪ ಇಟ್ಕೊಂಡು ಕೆಲಸ ಮಾಡೋದಂತೂ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ಯಾಕೆಂದರೆ ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ಮನೆ ಕ್ಲೀನ್ ಮಾಡಬೇಕು ಅಂತಲೇ ಬಿಟ್ಟಿದೆ ಈ ಹಬ್ಬಕ್ಕೋಸ್ಕರ. ಹಂಗಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಹಂಗೂ ಸೈಡಿಂದ ನೋಡಿ ಇನ್ನು ಕ್ಲೀನ್ ಆಯಿತು. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದೆ, ಸೀರೆನೂ ತಂದಿರೋದಾಯಿತು. ಇನ್ನು ಸ್ವಲ್ಪ ಗಂದಿಗೆ ಅಂಗಡಿದು ಸ್ವಲ್ಪ ಐಟಮ್ಗಳು, ಮನೆ ರೇಷನ್ ಎಲ್ಲ ಬರೆದಿಟ್ಟಿದ್ದೆ ನಾನು. ಫ್ರೀ ಟೈಮಲ್ಲಿ ಯಾವಾಗ ಪಾಪು ಮಲಗಿರ್ತಾನೋ ಅಥವಾ ಅವ್ನು ಎತ್ಕೊಂಡಿದ್ದಾಗ ಯಾವಾಗ ಟೈಮ್ ಆಗುತ್ತೋ ಅವಾಗೆಲ್ಲ, ಅವನ್ನ ಎತ್ಕೊಂಡಿದ್ದಾಗ ಅವ್ನು ಸುಮ್ಮನೆ ಇರ್ತಾನಲ್ಲ ಆ ಟೈಮಲ್ಲೆಲ್ಲ ಬರೆದಿಟ್ಬಿಟ್ಟಿದ್ದೆ. ಇನ್ನು ಗೋಡೆ ಸ್ವಲ್ಪ ಇಲ್ಲೆಲ್ಲ ಕೈ ಇಟ್ಟು ಕ್ಲೀನ್ ಏನೋ ಗಲೀಜಾಗ್ಬಿಟ್ಟಿತ್ತು. ಇದೆಲ್ಲ ಸ್ವಲ್ಪ ತ್ಯಾವದ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಂಡ್ರೆ ಅಂದ್ಬಿಟ್ಟು ಸೊಪ್ಪಿನ ಪುಡಿ ನೀರು ಹಾಕ್ಕೊಂಡು ಎಜ್ಕೊಂಡು, ಈ ಥರ ಬಿಳಿ ಬಟ್ಟೆಲಿ ಒರೆಸಿದ್ರೆ ಕರೆ ಆಗೋದಿಲ್ಲ. ಬೇರೆ ಕಲರ್ ಬಟ್ಟೆ ಆದರೆ ಕಲರ್ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲೆಲ್ಲ ಓಡಾಡೋತಾವು ಕೈ ಇಟ್ಕೊಂಡು ಓಡಾಡ್ತಾರಲ್ಲ ಗೋಡೆ ಮೇಲೆ, ಸ್ವಲ್ಪ ಕರೆ ಅನ್ನಿಸ್ತಾ ಇತ್ತು. ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಫೈನಲಿ ಹಬ್ಬದ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತಿಗೆ. ಮನೆ ಕ್ಲೀನಾಗಿದ್ದರೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ನಮಗೇನೆ ತುಂಬ ಚೆನ್ನಾಗಿರುತ್ತೆ. ಆರ್ಗನೈಸ್ ಕ್ಲೀನಾಗಿರಿದ್ರೆ ಮನೆ. ಮಕ್ಕಳಿರೋ ಮನೆ ಹಂಗಿರಲ್ಲ, ಅಲ್ಲಿ ಇಲ್ಲಿ ಬೀಳ್ತವೆ, ಪರವಾಗಿಲ್ಲ, ಆದ್ರೂ ಒಂಥರ ಖುಷಿ. ಮನೆ ಫುಲ್ ಕ್ಲೀನಾಗಿದ್ದರೆ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಇನ್ನು ಹೇರ್ಸ್ಗೆ ಆಯಿಲ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಚೆನ್ನಾಗಿ ಆಯಿಲ್ ಇಟ್ಬಿಟ್ರೆ ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಗುರುವಾರನೇ ತಲೆಗೆ ಸ್ನಾನ ಮಾಡಬೇಕು. ನಾಳೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಮತ್ತು ಅಡುಗೆ ಸ್ವಲ್ಪ ನೈಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ಇನ್ನು ನಾನು ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಪ್ಲಿಟರ್ಸ್ ಎಲ್ಲ ಆಗಿಬಿಟ್ಟಿತ್ತು, ಪರವಾಗಿಲ್ಲ, ನಾನು ಹೇರ್ಸ್ ಏನು ಕೇರೇ ಮಾಡಿಲ್ಲ. ಈಗ ಒಂದು ಏನಾದರೂ ಪ್ಯಾಕ್ ಹಾಕೋದಾಗಲಿ ಏನಿಲ್ಲ, ಆಯಿಲ್ ಚೆನ್ನಾಗಿ ಹಾಕ್ತೀನಿ ಅಷ್ಟೇ. ಅವಾಗವಾಗ ಆಯಿಲ್ ಇಲ್ದಲೆ ನಾನೇನು ತಲೆಗೆ ಸ್ನಾನ ಎಲ್ಲ ಮಾಡೋದಿಲ್ಲ. ಸ್ವಲ್ಪ ಆಯಿಲ್ ಒಂದೇ ಚೆನ್ನಾಗಿ ಹಾಕ್ತಾ ಇರೋದು. ನೀಟಾಗಿ ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆ ಇಟ್ಬಿಟ್ಟಿದ್ದೆ. ಇವತ್ತು ಪೂರ್ತಿ ತಲೆಯಲ್ಲಿ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ನಾಳೆ ಇನ್ನು ಕೆಲಸ ಮತ್ತು ಹಬ್ಬದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ತುದಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಣ್ಣೆ ಹಾಕಬೇಕು. ಅಲ್ಲೇ ಸ್ಪ್ಲಿಟೇರ್ಸ್ ಆಗಿಬಿಡುತ್ತೆ, ಅಲ್ಲಿ ಹಾಕೋದಿಲ್ಲ ನಾವು. ಹಂಗಾಗಿ ಚೆನ್ನಾಗಿ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ಟಿದೆ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ, ಚೆನ್ನಾಗಿ ಹಾಕಿದ್ದೀನಿ. ಇನ್ನು ನಾಳೆ ನಾಡಿದ್ದು ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ತಲೆಗೆ ಸ್ನಾನ ಮಾಡಬೇಕಾಗುತ್ತಲ್ಲ ಕಂಟಿನ್ಯೂಸ್ ಆಗಿ. ಹಾಗಾಗಿ ಪಾಪನು ಮಲಗಿದ್ದಾನೆ. ಇನ್ನು ಅನೀಶ್ ಬರೋದಕ್ಕೆ ಟೈಮ್ ಇದೆ, ಅಡುಗೆ ಎಲ್ಲ ಆಗೈತೆ. ಸೊ ಡಸ್ಟಿಂಗ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಈ ಥರ ಆಗಿದೆ. ಇನ್ನು ಫೇಸು ಬೇಕಲ್ಲ, ಮನೆಯೆಲ್ಲ ಅಲಂಕಾರ ಮಾಡೋದಲ್ಲ, ನಾವು ಚೆನ್ನಾಗಿ ಕಾಣಬೇಕು ಅಂತ ಒಂದು ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಬನ್ನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ಫೇಸ್ನ ಕ್ಲಿಯರಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ.
ಇನ್ನ ಮನೆ ಕೆಲಸ ಧೂಳು ಆ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಫೇಸ್ ಫುಲ್ ಡಲ್ ಆಗಿ ಕಾಣಿಸುತ್ತೆ. ನಾವೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ನಾವೇ ಡಲ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಫೇಸ್ಗೆ ಒಂದು ಪ್ಯಾಕ್ ಹಾಕೋಣ ಅಂತ ಅನ್ಕೊಂಡೆ. ಡಸ್ಟಿಂಗ್ ಎಲ್ಲ ಮಾಡೋದಕ್ಕೆ ಸಣ್ಣ ಸಣ್ಣ ಪಿಂಪಲ್ಸ್ ಥರ ಬೇರೆ ಫೇಸಲ್ಲಿ ಬಂದ್ಬಿಟ್ಟಿತ್ತು. ಸರಿ ಇದಕ್ಕೆ ಕಡಲೆ ಹಸಿಟ್ಟು ತಗೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಕಡಲೆ ಹಸಿಟ್ಟು. ಇದಕ್ಕೆ ಮಾಮೂಲಿ ಮುಲ್ತಾನ್ ಮೆಟ್ಟಿ ತಗೊಂಡಿದ್ದೀನಿ. ನಾನು ಇದು ಆಲ್ರೆಡಿ ತೋರಿಸಿದ್ದೀನಿ ಫೇಸ್ ಪ್ಯಾಕು. ಇದು ತುಂಬ ನನಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಹಂಗಾಗಿ ಇದನ್ನೇ ನಾನು ಯೂಸ್ ಮಾಡೋದು. ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೋ ಅದೊಂದನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಇದನ್ನ ಡೈಲಿ 21 ಡೇಸ್ ಯೂಸ್ ಮಾಡಿದ್ರೆ ಫೇಸಲ್ಲಿ ಕ್ಲಿಯರ್ ಆಗುತ್ತೆ, ಮಾರ್ಕ್ಸ್ ಎಲ್ಲ ಹೋಗ್ಬಿಡುತ್ತೆ. ಇವತ್ತು ಇದಕ್ಕೆ ಟೊಮೆಟೊ ಜ್ಯೂಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಬುದ್ಧಿ ಗೊತ್ತಲ್ಲ, ಇದನ್ನ ಗ್ರೈಂಡ್ ಮಾಡ್ಕೋಬೋದಿತ್ತು. ಗ್ರೈಂಡ್ ಮಾಡಿ ಮತ್ತೆ ಮಿಕ್ಸಿ ಬಟ್ಲೆಲ್ಲ ಯಾರು ತೊಳಿತಾರೆ ಅಂತ ಹಂಗೆ ಜ್ಯೂಸ್ನ ಹಿಂಡ್ಕೊತಾ ಇದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಮತ್ತೆ ಅಲೋವೆರಾ ಜೆಲ್ನ ಇದು ಕ್ಲೀನಾಗಿ ಪೇಸ್ಟ್ ಆಗೋಷ್ಟು ಹಾಕೊಂಡು ಕ್ವಾಂಟಿಟಿಲಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಟೊಮೆಟೊದನ್ನ ಹಂಗೆ ಇಟ್ಕೊಂಡಿರ್ತೀನಿ. ಯಾಕೆಂದ್ರೆ ನಾನು ಇದು ಜಾಸ್ತಿ ಮಾಡ್ತಾ ಇರೋದು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಸ್ನಾನಕ್ಕೆ ಹೋಗಿದಾಗ ಸ್ವಲ್ಪ ಕೈಗೆ ಕಾಲು ಸ್ವಲ್ಪ ಇದಾಗಿರುತ್ತಲ್ಲ, ಟ್ಯಾನ್ ಥರ ಆಗಿರುತ್ತಲ್ಲ, ಅಲ್ಲಿಗೆ ಕತ್ತಿಗೆ ಎಲ್ಲ ಹಾಕ್ಬಿಟ್ಟು ಟೊಮೆಟೊದಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡೋಕ್ಕೆ ಟೊಮೆಟೊದ ಯೂಸ್ ಮಾಡ್ಕೊತೀನಿ. ಇದು ನೀಟಾಗಿ ಪೇಸ್ಟ್ ಆಗಿದೆ. ಈಗ ಮುಖಕ್ಕೆ ಹಾಕ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿರೋದನ್ನ ಸ್ನಾನ ಟೈಮಲ್ಲಿ ಕೈಗೆ, ಕಾಲಿಗೆ ಮತ್ತು ಕತ್ತಿಗೆ ಉಜ್ಜೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಷ್ಟೇನೆ. ನೀಟಾಗಿನ ಅಪ್ಲೈ ಮಾಡಿಕೊಂಡೆ. ಪಾಪು ಮಲಗಿದ್ದ, ನನಗೆ ಅದೇ ಪುಣ್ಯ. ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ದ. ಇನ್ನು ಅವನು ಊಟ ಮಾಡಿಲ್ಲ. ಅವನಿಗೆ ಅಡುಗೆ ಮಾಡಿದ್ದೀನಿ. ಅವನು ಎದ್ದಿದ ತಕ್ಷಣ ಊಟ ತಿನ್ನಿಸ್ಬೇಕು. ಇನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟೆ. ಅಷ್ಟರಲ್ಲಿ ಎದ್ದ. ಒಂದು 5 ನಿಮಿಷನೂ ಆಗಿರಲಿಲ್ಲ, ಡ್ರೈಯೇ ಆಗಿರಲಿಲ್ಲ, ಎದ್ಬಿಟ್ಟ. ಸರಿ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸೋಣ. ಫಸ್ಟೇ ಎದ್ರುಕೊಂಡು ಜ್ವರ ಬಂದಿತ್ತು ಅವನಿಗೆ. ಅದ್ರಲ್ಲಿ ನನ್ನ ಮುಖ ನೋಡಿ ಎಲ್ಲಿ ಎದ್ರುಕೊಬಿಡ್ತಾನೋ ಅಂತ ಅಂದ್ಕೊಂಡೆ. ಬಟ್ ಹಂಗೆ ಮಾಡಲಿಲ್ಲ. ಅವನು ನನ್ನ ನೋಡಿ ತಬ್ಗೋತಾ ಇದ್ದ, ನಗ್ತಾ ಇದ್ದ. ಫೋನಲ್ಲಿ ನೋಡ್ತಾ ಇಲ್ವಾ ಇಲ್ಲಿ ನೀನು? ಫೋನಲ್ಲಿ ನೋಡಲ್ಲಿ ಆರದು ನಿನ್ನ ಪಕ್ಕ ಇರೋದು ಇಲ್ಲಿ ಚಿನಿ. ಯಾರದು? ಯಾರದು? ನಾನು ಗುಮಣ. ತಬ್ಗತ್ತದೆ, ಪರವಾಗಿಲ್ವೇ? ತಬ್ಗಳುತ್ತೆ, ಪರವಾಗಿಲ್ಲ. ಗೊತ್ತಾಯ್ತಾ ನಾನು ಯಾರಂತ? ಮುಖ ಒಂಥರ ಮಾಡ್ಕೊಂಡವನಿಗೆ. ಯಾರಪ್ಪ ಚಿನ್ನಿ? ಯಾರು ನಾನು? ವಿಡಿಯೋ ಆನ್ ಮಾಡಿದ್ದೀನಾ? ಯಾರು ನಾನು? ಏನು ರಿಯಾಕ್ಷನ್ ಇಲ್ಲ ಇದ್ರದ್ದು. ಏನಿದು? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಅವನೇನು ತುಂಬ ಇದು ಮಾಡ್ಕೊಂಡಿಲ್ಲ. ಅದು ಫೇಸ್ದು ಸ್ವಲ್ಪ ಅಂಟಿಸ್ತಾ ಇತ್ತಲ್ಲ, ಕೈ ಟಚ್ ಮಾಡಿತ್ತು, ಅದಕ್ಕೆ ಫೇಸ್ ಹಂಗೆ ಮಾಡ್ಕೊಂಡ. ಇನ್ನು ಬೇಡ, ಚೆನ್ನಾಗಿಲ್ಲ, ಹೆದರ್ಸೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಜ್ವರ ಬಂದು ಈಗ ವಾಸಿ ಆಗಿತ್ತು. ಇನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಒಂದು 5 ನಿಮಿಷನೂ ಇರಲಿಲ್ಲ ಫೇಸಲ್ಲಿ. ಹಿಂಗೆ ಆಗುತ್ತೆ, ಅದಕ್ಕೆ ನಾನು ಏನು ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಫೇಸ್ ಅದೆಲ್ಲ. ಇನ್ನು ಹನೀಶ್ ಆಟಾಡ್ತಾ ಇದ್ದ. ಈ ಆಟಾಡ್ತಾ ಇರೋ ಮಗನೇ ಟ್ಯೂಷನ್ ರಜಾ ಇತ್ತು, ಅವರು ಹಬ್ಬಕ್ಕೆ ಅಂತ ರಜಾ ಕೊಟ್ಬಿಟ್ಟಿದ್ರು. ನಾವು ಸ್ವಲ್ಪ ಮನೆಗೆ ರೇಷನ್ ಎಲ್ಲ ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಿಟ್ಟು ಹೋದ್ವಿ. ಇನ್ನು ಪಾಪುನ್ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅವ್ರ ಹತ್ರ, ಅವನ್ನ ಕರ್ಕೊಂಡು ಹೋಗ್ಲೇಬೇಕು. ನನಗಂತೂ ಅವ್ರ ಹತ್ರ ಬಿಟ್ಟು ಬರೋಕ್ಕೆ ಭಯನೂ ಕೂಡ. ತುಂಬ ಅವ್ರ ಥರ ಆಟಾಡ್ಸಕ್ಕೆ ಹೋಗ್ಬಿಡ್ತಾರೆ. ಸರಿ, ಇನ್ನು ಸ್ವಲ್ಪ ಮನೆಗೆ ಬೇಕಾಗಿದ್ದು ಬರ್ಕೊಂಡು ಹೋಗಿದ್ದೆ ಲಿಸ್ಟಲ್ಲಿ, ಅದೆಲ್ಲ ತೊಗೊಂಡು. ಇನ್ನು ಗಂಧಿಗೆ ಅಂಗಡಿಲಿ ಸ್ವಲ್ಪ ಐಟಮ್ಗಳು ಬೇಕಿತ್ತು, ಅರಿಶಿನ ಕುಂಕುಮ ಮಡ್ಲಕ್ಕಿಗೆ ಬೇಕಾಗಿದ್ದವು. ಅಂಥದ್ದೆಲ್ಲ ತೊಗೊಂಡೆ. ಇಲ್ಲೊಂದು ಪ್ಲೇಟ್ ಕೇಳಿದೆ ತಟ್ಟೆ ಮುಂದೆ ಇಡೋದಕ್ಕೆ ಅಂದ್ಬಿಟ್ಟು. 700 ರೂಪಾಯಿ ಏನೋ ಹೇಳಿದ್ರು ಒಂದು ಪೀಸ್ಗೆ. ಸರಿ ಬೇಡ ಅಂತ ಅಂದ್ಬಿಟ್ಟು ನನಗೆ ಬೇಕಾಗಿದ್ದು ಒಂದು ಸ್ವಲ್ಪ ಐಟಮ್ಗಳ್ನ ತೊಗೊಂಡು ವಾಪಸ್ ಬಂದೆ. ತುಂಬ ರಶ್ ಅಂದರೆ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ಶು. ಅಲ್ಲಿ ಕಾಲಿಡೋಕ್ಕೂ ಏನು ತೊಗೊಳೋದಕ್ಕೂ ಕೇಳೋಕ್ಕೂ ಯಾರೂ ಇದೇ ಇಲ್ಲ. ಎಲ್ಲ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರು. ಈ ಗೊಂಬೆ ಫೇಸ್ ಅಂತ ಎಷ್ಟು ಲಕ್ಷಣವಾಗಿತ್ತಲ್ಲ, ನಂಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ತಗೊಂಡು ಬರ್ಬೋದಿತ್ತು, ಬಟ್ ಅದಕ್ಕೆ ನಮ್ಮ ಸೀರೆ ಹೆಂಗೆ ಉಡ್ಸೋಕ್ಕಾಗುತ್ತೆ ಅಂತ ಯೋಚನೆ
ಯೋಚನೆ ಮಾಡಿಬಿಟ್ಟು ಬೇಡ ಅಂತ ಇನ್ನು ಸ್ವಲ್ಪ ಐಟಮ್ಗಳನ್ನ ತಗೊಂಡು ಬಂದೆ. ಸರಿ ನಾನು ಇವತ್ತಿನ ವ್ಲಾಗ್ ಇಷ್ಟೇ, ಕಂಟಿನ್ಯೂ ಆಗಲಿಲ್ಲ ಮುಂದಕ್ಕೆ. ಯಾಕೆಂದರೆ ಹೋಗಿ ಪಾಪು ನೋಡ್ಕೊಂಡಿದ್ದೆ, ಅಡುಗೆ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೆ, ನನ್ನ ಕೆಲಸ ಅಲ್ಲಿಗೆ ಮುಗೀತು. ಅಂದರೆ ಅವತ್ತಿನ ದಿನ ಮುಗೀತು. ಪಾಪುನ ನೋಡ್ಕೊಂಡು ನಾವು ಈ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಗಂದಿಗೆ ಅಂಗಡಿ ತೊಗೊಂಡಿದ್ದೆ ಅಷ್ಟೇ. ಇನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಗುರುವಾರದ್ದು. ಈಗ ರೆಡಿ ಆಗಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪಾಪು ಮಲಗಿದ್ದಾನೆ. ಇನ್ನು ಬೆಳ್ಳಿ ಐಟಮ್ ಎಲ್ಲ ಏನು ಮಾಡ್ತೀನಿ ಅಂದರೆ ಸಬೀನಾ ಅಥವಾ ಟೂತ್ ಪೌಡರಿಂದ ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಹಿತ್ತಾಳೆದೆಲ್ಲ ಹುಣಸೆ ಹಣ್ಣು ಹಾಕ್ಬಿಟ್ಟು ರಂಗೋಲಿ ಪುಡಿಯಲ್ಲಿ ಉಜ್ಜಿದ್ರೇ ನೀಟಾಗಿ ಕ್ಲೀನ್ ಆಗೋದು. ಮತ್ತು ಜಾಸ್ತಿ ದಿನ ಇರುತ್ತೆ, ಚುಕ್ಕಿ ಆಗಲ್ಲ. ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ. ನೀಟಾಗಿ ಒರೆಸ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ. ಇನ್ನು ಹೂವು ಹಣ್ಣು ಬಾಳೆಕಂದೆಲ್ಲ ತರಬೇಕಿತ್ತು. ಅಷ್ಟರಲ್ಲಿ ಫೋನ್ ಮಾಡಿದ್ರು ನನ್ನ ಹಸ್ಬೆಂಡ್, ರೆಡಿ ಆಗಿರು ಬರ್ತೀನಿ ಅಂತ. ನಾನು ರೆಡಿ ಆಗಿದ್ದೆ. ಅವ್ರು ಬಂದು ಊಟ ಮಾಡ್ಕೊಂಡ್ಮೇಲೆ ಹೊರಟ್ವಿ. ಸುಂಕದ ಕಟ್ಟೆ ಕಡೆ ಹೋಗೋಣ, ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಇನ್ನೆಲ್ಲ ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಅಲ್ಲೋಗಿ ಏನೇನು ಪೂಜೆಗೆ ಬೇಕಾಗಿತ್ತು, ಬಾಳೆಕಂದು ಬೇಕಿತ್ತು, ಮತ್ತು ಅನಾನಸ್ ಬೇಕಿತ್ತು, ಹೂವು ಬೇಕಿತ್ತು. ಹೂವು ನನಗೆ ಪನ್ನೀರ್ ರೋಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದ್ರ ಸ್ಮೆಲ್ಲೇ ಸಖತ್ ಇಷ್ಟ. ಅದನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಿದ್ದೆ. ಅದು ಯಾವುದು ಅಂತ ನಂಗೆ ಗೊತ್ತಾಗಲ್ಲ, ಬಾ ನೀನೇ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋದ್ರು. ಇನ್ನೆಲ್ಲ ತೊಗೊಂಡು ಬಂದು ಲೇಟ್ ಆಯಿತು ಅಷ್ಟರಲ್ಲಾಗಲೇ. ಸರಿ ಆಯಿತು ಇನ್ನು ಅಂದ್ಬಿಟ್ಟು ಆಚೆ ಎಲ್ಲ ಹೋಗ್ಬಿಟ್ಟು ಬಂದಿದ್ನಲ್ಲ. ಇನ್ನು ದೇವ್ರಿಗೆ ಇನ್ನು ಒಬ್ಬಟ್ಟನ್ನ ನಾನು ನೈವೇದ್ಯಕ್ಕೆ ಇಟ್ಟೇ ಇರ್ತೀನಿ. ಮಾಡಿದ್ಮೇಲೆ ಒಬ್ಬಟ್ಟು ಮಾಡ್ಕೊಬೇಕಿತ್ತು ಅಡುಗೆ. ಅದಕ್ಕೆ ಸರಿ ಚೆನ್ನಾಗಿ ಮುಖ ತೊಳ್ಕೊಂಡು ಬಾಯಿಗೆ ನೀರು ಹಾಕೊಂಡು ಮುಕ್ಕಳಿಸಿ ಸ್ನಾನ ಮಾಡಿದೆ. ಬಟ್ ಆಚೆ ಎಲ್ಲ ಓಡಾಡ್ಬಿಟ್ಟು ಬಂದಿದ್ದರಿಂದ ಆ ಥರ ಮುಖ ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸ್ಬಿಟ್ಟು ಇನ್ನು ಅಡುಗೆ ಮಾಡೋಕ್ಕೆ ಅಂತ ಹೊರಟೆ. ನಾವು ಊಟ ಎಲ್ಲ ತಿಂದಿರ್ತೀವಿ ಅಂತ ಅಂದ್ಬಿಟ್ಟು ಇನ್ನು ಒಬ್ಬಟ್ಟಿಗೆ ನೀರು ಇಡ್ತಾ ಇದ್ದೀನಿ. ಇನ್ನು ಮನೆಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ನಾನು ಅರ್ಧ ಕೆಜಿ ಬೇಳೆ ಹಾಕಿ ಮಾಡ್ತಾ ಇರೋದು. ಅರ್ಧ ಕೆಜಿ ಬೇಳೆ, ಅರ್ಧ ಕೆಜಿಗೆ ಅರ್ಧ ಕೆಜಿ ಬೆಲ್ಲ ಹಾಕಿ ಇನ್ನು 2 ತೆಂಗಿನಕಾಯಿ ಹಾಕೋಬೇಕು, ಒಂದು 7-8 ಏಲಕ್ಕಿ ಕಾಯಬೇಕು. ಇದಿಷ್ಟು ನಾನು ನಮ್ಮ ಅಮ್ಮನ ಹತ್ರ ಮುಂಚೆನೇ ಒಂದಿನ ಫೋನ್ ಮಾಡಿ ಎಲ್ಲ ಬರೆದು ಇಟ್ಕೊಂಡ್ಬಿಟ್ಟಿದ್ದೆ, ಒಬ್ಬಟ್ಟು ಸಾಂಬಾರು ಮಾಡೋದು ಹೆಂಗೆ, ಒಬ್ಬಟ್ಟು ಮಾಡೋದು ಹೆಂಗೆ ಅಂದ್ಬಿಟ್ಟು. ಇನ್ನು ಅದಷ್ಟು ಹಾಕೊಂಡು ರೆಡಿ ಮಾಡಿ ಇನ್ನು ಮಳ್ಳೆ ಹೂವಿಂದು ತಂದಿದ್ದೆ. ಇದು ದಿಂಡು ಸುತ್ತಕ್ಕೆ ಮಲ್ಲಿಗೆ ಹೂವು ಆದರೆ ಅರಳ್ಬಿಡುತ್ತೆ, ಅದು ತೊಟ್ಟು ತುಂಡ ಬರುತ್ತೆ, ನೀಟಾಗಿ ಸುತ್ತಕ್ಕಾಗಲ್ಲ ಅಂದ್ಬಿಟ್ಟು ಕಳ್ಸಕ್ಕೆ ಹಾಕೋಣ ಅಂತ ಅದನ್ನು ನೈಟು ಅಡುಗೆ ಮಾಡಿಟ್ಬಿಟ್ಟು ಒಬ್ಬಟ್ಟಿಂದ ರೆಸಿಪಿ ಎಲ್ಲ ಫುಲ್ ಡೀಟೇಲಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ದೇವ್ರಿಗೆ ಅಂದ್ಬಿಟ್ಟು ದಿಂಡು ಸುತ್ತಿ ಇಟ್ಟೆ. ಸ್ವಲ್ಪ ಹೂವು ಕಟ್ಟೋದು ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟೆ. ಮತ್ತು ಪಾಪು ಹನೀಶ್ ಎಲ್ಲ ಎದ್ದಿದ್ರು. ಹಂಗಾಗಿ ಇವತ್ತಿನ ಕ್ಲೀನಿಂಗ್ ವ್ಲಾಗು ಇದು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ವ್ಲಾಗು. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಬ್ಬದ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.